ಯಾರಮ್ಮ ನೀನು ರೋಡಲ್ಲಿ ಬಸ್ ನಿಲ್ಲಿಸ್ತಾ ಇದೀಯಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ ಬಸ್ಸು ಬಸ್ ಸ್ಟ್ಯಾಂಡ್ ಇಂದ ರೋಡ್ ಬಂದ್ಮೇಲೆ ರೋಡಲ್ಲಿ ಬಸ್ ನಿಲ್ಸೆ ಇನ್ನೆಲ್ಲ ನಿಲ್ಸಕಾತೆ? ರೇ, ನಮ್ದು ಪಂಚುವಾಲಿಟಿ ಬಸ್ಸು. 10 ಕಾಲಿಗೆ ಹೊರಡೋ ಬಸ್ಸು. ನಿಮ್ಗೋಸ್ಕರ 10:15 ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ಕೊಂಡಿರಕ್ಕಾಗುತ್ತಾ? ನಮ್ ದೇಶದಲ್ಲಿ ಮಂತ್ರಿಗಳಿರೋವರೆಗೂ ನಮ್ಗೋಸ್ಕರ ನೀವು ಕಾಯಲೇಬೇಕು. ನಾನು ಅವರಿಂದನೇ ಲೇಟು. ಈಗ ಟೈಮ್ ಎಷ್ಟು? ಇದು ಬೇರೆ 10:35. ಹತ್ತೋ ಡ್ರೈವರ್, ನಿಮ್ ವಾಚಲ್ಲಿ ಟೈಮ್ ಎಷ್ಟು? 10:25. ಇದು ಬೇರೆ ನಿಂತು ಹೋಗಿದೆ. ಯೋ ಕಂಡಕ್ಟರ್, ಮೊದಲು ನಿಮ್ ಗಡಿಯಾರಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಿ. ಸರಿ ಸರಿ, ಟಿಕೆಟ್ ಕೊಡಮ್ಮ. ರಾಜು, ಟಿಕೆಟ್ ಕೊಡೋ. 19:20 ಅಲ್ಲೋಗಿ ನಡಿ. ಗೊತ್ತಿಲ್ಲದೆ ಓಟ್ ಹಾಕಿದ್ದಕ್ಕೆ ಇವ್ರ ಹತ್ರ ಎಲ್ಲ ನಾನು ಅನಿಸ್ಕೋಬೇಕು. ಚೇಚೆ, ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಿನ್ ಕಾಲನ್ ನನ್ ಕಾಲಕ್ಕೆ ಕೊಟ್ಟು ನನ್ನನ್ ಬೀಳ್ಸಿ ನೀನ್ ಸಾರಿ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನ್ ಕಾಲನ್ ನಿನ್ ಕಾಲ್ ಮೇಲೆ ಇಟ್ಟು ನಾನೇ ಸಾರಿ ಕೇಳ್ತೀನಿ. ಸಾರಿ, ನಿನ್ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಇನ್ನೆರಡು ದಿನ ನೀನ್ ನಡೆಯಕ್ಕೂ ಆಗೋದಿಲ್ಲ. ಯೋ ಡ್ರೈವರ್, ನಾನ್ ಬಸ್ ಹತ್ತಿ 5 ನಿಮಿಷ ಆಯ್ತು. ನನ್ ಮುಖ ನೋಡ್ತಾ ಇದ್ಯಾ? ನನ್ ಮುಖದಲ್ಲ ರೋಡ್ ಇದೆ. ಮುಂದೆ ರೋಡ್ ನೋಡ್ಕೊಂಡು ಬಸ್ ಓಡ್ಸಯ್ಯ. ಅಬ್ಬಬ್ಬಬ್ಬ, ಈ ಬಸ್ಗಿಂತಲೂ ಇವರೇ ಸ್ಪೀಡ್ ಅಲ್ಲಪ್ಪ. ಅಯ್ಯೋ, ಏನಪ್ಪ ಇದು? ಸಡನ್ ಆಗಿ ಇದು ಬಂದು ನನ್ನ ತಲೆ ಮೇಲೆ ನಿಂತಿದೆ. ಯೋ ಸಡನ್ ಆಗಿ ನಾವು ಬ್ರೇಕ್ ಹಾಕಿದ್ದಕ್ಕೆ ನೀನು ಬಚಾವಾದೆ. ನೋಡೋದಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ, ಚಿಲ್ಲರೆ ತರ ಅಂಬೆಗಾಲ ಇಟ್ಕೊಂಡು ಆಡ್ತಾ ಇದೆಯಲ್ಲ. ನಾನ್ ಚಿಲ್ಲರೆ ಮನುಷ್ಯನೇ ಕಣಯ್ಯ. ಗೊತ್ತಿಲ್ಲದೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಷ್ಟೇ. ಏನ್ ಮಾಡೋದು, ನನ್ನ ಕಾರ್ ಕಣ್ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ನ ಕಾರ್ ಹೆಡ್ಲೈಟ್ಸ್ ಕೆಲಸ ಮಾಡ್ತಿಲ್ಲ ಅಂದೆ. ಓ, ಅದು ನಿಂತರಾನೇ ಅನ್ನೋ. ಇಲ್ಲಿ ನೋಡಿ, ನಾನು ಫಾಂಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ಮ ಬಸ್ಸಲ್ಲಿ ಒಂದು ಸೀಟ್ ಖಾಲಿ ಇದ್ರೆ ನಿಮ್ಮ ಕಂಪನಿ ಕೊಡ್ತೀನಿ. ಸರಿ, 95 ರೂಪಾಯಿ ಕೊಡು. ತಗೊಳ್ಳಿ. ಯೋ ಡ್ರೈವರ್, ಸರ್, ಹೆಡ್ಲೈಟ್ಸ್ ಎಲ್ಲ ರಿಪೇರ್ ಮಾಡ್ಕೊಂಡು ನೀನು ಬೆಂಗಳೂರು ಬಂದ್ಬಿಡು. ಆಯ್ತು ಸರ್. ಥ್ಯಾಂಕ್ ಯು. ಯೋ 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 ಚಿಲ್ಲರೆ ಕೊಡಯ್ಯ. ಅಯ್ಯ, ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀಯ, ಚಿಲ್ಲರೆ ಕೇಳ್ತೀಯಲ್ಲಯ್ಯ. ಮಿಸ್ಟರ್ ಬಸ್ ಕಂಡಕ್ಟರ್, ನೀನ್ ಚಿಲ್ಲರೆ ತರ ಆಡ್ಬೇಡ. ಒಂದೇ ಒಂದ್ಸಲ ರಜನಿಕಾಂತ್ ನೆನೆಸ್ಕೊ. ಅಮ್ಮ ಜಾನಕಿ BA, ಒಳಗಡೆ ಇರೋರು ಮಿಸ್ಟರ್ ರಂಗನಾಥ್ BA BCom MCom ಗೋಲ್ಡ್ ಮೆಡಲಿಸ್ಟು. ನೀನು ಬಂದಿರೋದು ಅದೇ ಇಂಟರ್ವ್ಯೂಗೆ ಅಂತ ನಂಗೆ ಗೊತ್ತು. ಅವರು ಡಿಗ್ರಿಗಳ ಮುಂದೆ ನಿನ್ನ ಡಿಗ್ರಿ ವೇಸ್ಟು. ನನ್ನ ಟೈಮು ವೇಸ್ಟ್ ಮಾಡಿದೆ, ನಿನ್ನ ಟೈಮು ವೇಸ್ಟ್ ಮಾಡಿದೆ, ನಮ್ಮ ಮ್ಯಾನೇಜರ್ ಟೈಮು ವೇಸ್ಟ್ ಮಾಡಿದೆ. ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ಅಪ್ಪ ಮಂಚಯ್ಯ, ಅಮ್ಮ, ಇವತ್ತಿಂದ ನಿನ್ ಹೆಸರು ಬದಲಾಯಿಸ್ಕೊ. ಏನಂತಮ್ಮ? ಲಂಚಯ್ಯ ಅಂತ. ನಿನ್ ಜೇಬಲ್ಲಿರೋ 10 ರೂಪಾಯಿ ಆ ರಂಗನಾಥ್ ಕೊಟ್ಟಿದ್ ಲಂಚ ಅಂತ ನನಗ್ ಗೊತ್ತು. ಹೆಂಗ್ ಗೊತ್ತಾಯ್ತಮ್ಮ? ದೇವ್ರಿಗೆ ಲಂಚ ಕೊಟ್ಟೋನು ಇನ್ ನಿನಗ್ ಲಂಚ ಕೊಡದೆ ಇರ್ತಾನ? ಈ ಲಂಚದ ವಿಷಯ ನಿಮ್ ಮ್ಯಾನೇಜರ್ ಗೊತ್ತಿಲ್ಲ. ಲಂಚ್ ಟೈಮಲ್ಲಿ ಅವ್ರು ಹೊರಗೆ ಬಂದಾಗ ಈ ವಿಷಯ ನಾನು ಅವ್ರಿಗೆ ಹೇಳ್ತೀನಿ. ಅಯ್ಯಯ್ಯೋ, ಎರಡರಲ್ಲಿ ಯಾವ್ದು ಬೆಟ್ರು ನೀನೇ ಡಿಸೈಡ್ ಮಾಡ್ಕೊ. ನನ್ನನ್ ಒಳಗ್ ಬಿಡ್ತೀಯಾ ಇಲ್ಲ ನೀನೇ ಹೊರಗೆ ಹೋಗ್ತೀಯಾ? ಅಮ್ಮ ಜಾನಕಮ್ಮ, ಮ್ಯಾನೇಜರ್ ಹತ್ರ ಏನು ಹೇಳ್ಬೇಡಮ್ಮ, ನೀನು ಒಳಗೋಗಮ್ಮ. ವಿಶ್ ಯು ಬ್ಯಾಡ್ ಲಕ್. ಮಿಸ್ಟರ್ ರಂಗನಾಥ್, BA BCom MCom. ಕನ್ನಡಕ ಹಾಕೊಳ್ಳಿ. ಸಾರಿ ಮೇಡಮ್. ಇಂಟರ್ವ್ಯೂ ಎಷ್ಟೊತ್ತಿಗೆ? 10:15. ಈಗ ಟೈಮ್ ಎಷ್ಟು? 10:15. ಇಷ್ಟು ಬೇಗ ಯಾಕೆ ಬಂದ್ರಿ? ಲೇಟ್ ಆಗಬಾರ್ದು ಅಂತ. ಓ, ಐ ಸಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನು ಸುರಾನ್. ಥ್ಯಾಂಕ್ ಯು. ಸುರಾನ್. ಹಲೋ. ವಾಟ್ ಈಸ್ ಯುವರ್ ಫೋನ್ ನಂಬರ್ ಮೇಡಮ್? 100. Excuse me? Please sit down, madam. Thank you. Can I use your phone? By all means, madam. ಇನ್ನು 5 ನಿಮಿಷ ಬಿಟ್ಟು ಆ ವಿಸಿಟರ್ಸ್ ರೂಮಿಗೆ ಫೋನ್ ಮಾಡಿ. ಓಕೆ ಮೇಡಮ್. ಓಹ್, ತುಂಬಾ ದೊಡ್ಡ ಆಫೀಸರ್ ಅಂತ ಕಾಣಿಸುತ್ತಲ್ಲಪ್ಪ. ಸರ್ಟಿಫಿಕೇಟ್ಸ್. ಅದು NCC ಸರ್ಟಿಫಿಕೇಟ್. ಐ ಸಿ. ಅದು ಕಾನ್ವೊಕೇಶನ್. ಗುಡ್. ಅದು ಡಿಬೇಟ್. ವೆರಿ ಗುಡ್. ಅದು ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್. ಫ್ಯಾಂಟಾಸ್ಟಿಕ್. ಹಲೋ. 5 ನಿಮಿಷ ಬಿಟ್ಟು ಫೋನ್ ಮಾಡುವಂತ್ರಲ್ಲ ಮೇಡಮ್.
ಇನ್ನೊಂದ್ಸರಿ ನಾನು ನೋಡ್ ಕಣ್ ಹೊಡೆದ್ರೆ ನೀನ್ ಕಣ್ ಕಿತ್ತಾಕ್ಬಿಡ್ತೀನಿ. ಸಾರಿ ಮಿಸ್ಟರ್ ರಂಗನಾಥ್, ಇಷ್ಟೆಲ್ಲ ಡಿಗ್ರಿ ಇರೋ ನೀವೇ ಕೆಲ್ಸಕ್ಕೆ ಲಾಯ್ಕು, ಆದ್ರೆ ನಮ್ ಮ್ಯಾನೇಜರ್ ನಾ ಲಾಯ್ಕು. ಯಾರೋ ಸ್ವಾಮೀಜಿ ಫೋನ್ ಮಾಡಿದ್ರು ಅಂತ ಯಾರೋ ಜೀವರಾಜ್ ಕೆಲಸ ಕೊಟ್ಟಿದ್ದಾರೆ. ಛೇ, ಈಗ ತಾನೇ ಫೋನ್ ಬಂತು. ಸಾರಿ. ನೀನ್ ದೇವಸ್ಥಾನದಲ್ಲಿ ಬಿದ್ದಾಗ್ಲೇ ಅನ್ಕೊಂಡೆ ನನಗೆ ಕೆಲಸ ಹೋಯ್ತು ಅಂತ. ಈ ಸ್ವಾಮೀಜಿಯಿಂದ ಕೆಲಸ ಆಗ್ಲಿಲ್ಲ, ಅಟ್ಲೀಸ್ಟ್ ಆ ಸ್ವಾಮೀಜಿ ಯಾರಂತ ಹೇಳಿ ಮೇಡಮ್. ಇನ್ಮೇಲೆ ಇಂಟರ್ವ್ಯೂಗೆ ಬರಕ್ ಮುಂಚೆ ಅವ್ರ ಕೈಯಿಂದ ಒಂದು ಫೋನ್ ಮಾಡಿಸ್ಬಿಡ್ತೀನಿ. ನೋ ನೋ ನೋ, ನಾನಿರ್ಬೇಕಾದ್ರೆ ನಿಮ್ಗೆ ಯಾಕೆ ಆ ಸ್ವಾಮೀಜಿ? ಇನ್ನೊಂದು ವಾರ ಆದ್ಮೇಲೆ ಬನ್ನಿ, ಹೇಗಾದ್ರೂ ಮಾಡಿ ನಾನೇ ನಿಮ್ಗೆ ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ಮೇಲೆ ನೀವೇ ನಂಗೆ ಲೇಡಿ ಸ್ವಾಮೀಜಿ. ಸಾರಿ, ಬರ್ತೀನಿ. ನಿನ್ನಿಂದಾನೇ ನನ್ನ ಕೆಲಸ ಹೋಗಿದ್ದು. ಅಯ್ಯೋ, ಈ ಕನ್ನಡ ಕೈಲಿಗೂ ಬಂದ್ಬಿಟ್ನಲ್ಲಪ್ಪ. ನೀವೆಲ್ಲ ಒಳಗೋಗಿ ಹೋಗಿ. ಮೇ ಐ ಕಮ್ ಇನ್ ಮೇಡಮ್? ಸಾರಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಜಾರ್ ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನಿಮಗೆ ಮಕ್ಳಿಲ್ವಾ? ಇನ್ನು ಮದ್ವೆನೇ ಆಗಿಲ್ಲ. ಅದಕ್ಕೇನಂತೆ? ಅದಲ್ಲ, ಮಕ್ಕಳಿಗೆ ಅಂತ ದ್ರಾಕ್ಷಿ ತಂದಿದ್ದೆ. ನಿಮ್ಮ ಅಣ್ಣಂದಿರ ಮಕ್ಕಳು, ತಮ್ಮಂದಿರ ಮಕ್ಕಳು ಇದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಾಚ್ತಾ ಇರೋದು. ಏಯ್, ಆ ದ್ರಾಕ್ಷಿ ತಂದ್ಕೊಡಿಲಿ. ಪರವಾಗಿಲ್ಲ ಬಿಡಿ, ಅದು ನಿಮ್ಗೆ ತಂದಿದ್ದು. ಲಂಚನ? ಲಂಚ ಅಲ್ಲ, ಪ್ರೀತಿ. ನನ್ನ ಕೆಲಸ ಮರಿಬೇಡಿ. ನಾನ್ ನೋಡ್ಕೋತೀನಿ, ಹೊರಡಿ. ನೀವು ನೋಡ್ಕೋತೀರಂತ ನನಗೆ ಗೊತ್ತು, ಆದ್ರೂ ನಿಮ್ಮನ್ನ ನೋಡ್ಕೊಳ್ಳೋದು ನನ್ನ ಕೆಲಸ ಅಲ್ವಾ? ನನ್ನ ಕೆಲಸ ಮರಿಬೇಡಿ. ನೀವ್ ಹೊರಡಿ. ಹಣ್ಣು ತುಂಬಾ ಚೆನ್ನಾಗಿದ್ಯಪ್ಪ. ಅಮ್ಮ ಜಾನಕಿ, ಮೊದಲನೇ ಸಂಬಳದಲ್ಲಿ ನನಗೆ ಭಗವದ್ಗೀತೆ ತಂದು ಕೊಡೋದು ಮಾತ್ರ ಮರಿಬೇಡ. ಮರಿಯಲ್ಲ. ನೀನ್ ಒಳಗೆ ಹೋಗು, ಹೋಗು ಒಳಗೆ. ಮೊದಲನೇ ಸಂಬಳನ? ಅದು ಮೊದಲೇ ತಾರೀಖ್ ಸಂಬಳಕ್ಕೆ ಮೊದಲೇ ಸಂಬಳ ಅಂತಾರೆ ಅಷ್ಟೇ. ನೀವ್ ಹೋಗಿ, ನೀವ್ ಹೋಗಿ. ದಯವಿಟ್ಟು ನನ್ನ ಕೆಲಸ ಮರಿಬೇಡಿ. ಇಲ್ಲ, ಮರೆಯೋದಿಲ್ಲ. ನೀವು ಮೊದ್ಲು ಹೊರಡಿ. ಅಕ್ಕ, ನಿನ್ಗೆ ಸಂಬಳ ಬಂದ್ ಕೂಡ್ಲೆ ನಮ್ಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ತಂದ್ಕೊಡ್ಬೇಕು. ಏ ಕತ್ತೆಗಳ, ಒಳಗೆ ಹೋಗಿ. ಮಕ್ಳಿಗೆ ಆತರ ಎಲ್ಲ ಭಯಬೇಡಿ. ನಾಳೆ ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಅವಳು ಅಶ್ವಿನಿ ನಾಚಪ್ಪ ಆಗ್ಬೋದು. ನೀವು ಅವ್ರ ಕೋಚ್ ಆಗ್ಬಿಡಿ. ಸಾರಿ ಮೇಡಮ್, ನನ್ನ ಕೆಲಸ ಮರಿಬೇಡಿ. ಯಾರಮ್ಮ ಇವರು? ರಂಗನಾಥ್ ಅಂತ ನಮ್ ತಂದೆ. ನಾನ್ ನಿಮ್ ತಂದೆ? ಅಯ್ಯೋ, ನೀವಲ್ರಿ, ಅವ್ರು ನಮ್ ತಂದೆ. ಸರ್, ಅಯ್ಯೋ, ಚೆನ್ನಾಗಿರಿಪ್ಪ. ಅದಕ್ಕೆ ನೀವು ನಿಮ್ಮ ಮಗಳು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಮೇಡಮ್, ನನ್ನ ಕೆಲಸ ಮರಿಬೇಡಿ. ದಯವಿಟ್ಟು ನನ್ ತಲೆ ತಿನ್ಬೇಡಿ, ಹೋಗಿ. ನೀವು ಅಣ್ತೀನಿ ಮೇಡಮ್. ಹಾ. ಜಾನಕಿ, ಏನಮ್ಮ ಇದೆಲ್ಲ? ಅಯ್ಯೋ, ಇವರು? ಅದೊಂದ್ ದೊಡ್ಡ ಕತೆಪ್ಪ. ನೀವ್ ಒಳಗ್ ಬನ್ನಿ, ನಾ ಹೇಳ್ತೀನಿ. ಸಿಂಧು ಸಂಸಾರ ಸಾಗರ ಸಮುತ್ತರನೈಕ ಸೇತು ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ. ఏడుకొండవాడ గోవింద గోవింద, నీ దయ నాకు బేకు స్వామి బేకు. ఏడుకొండవాడ తండ్రి, కాపాడు స్వామి, కాపాడు కాపాడు స్వామి, కాపాడు. ಸೈಕಲ್ ಮಾರಕ್ ಬಂದಿದ್ದೀನಿ, ಬಂದು ನೋಡ್ತೀರಾ? నాకు కన్నడ రాదు, ఇదిగా తెలుగులో చెప్పు. ఓ, తెలుగు దేశమా? ఇక్కడ చూడండి, నాది అమ్మాలి. అదలా నా సైకిల్ అమ్మాలి. ఎంత కొడతావు? కొడతావా? నన్ను కొడతావా? ఉదయాన్నే కొడతావా? నో ఫైటింగ్. నా సైకిల్ ఇస్తాను. ఓహో, సైకిల్ అమ్ముతావా? ఇస్తాను. రండి రండి, బన్నీ 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 బన్నీ. ఇదే నన్ను సైకిల్. నా అప్ప నాకు వదిలిపోయిన ఒకే ఒక ఆస్తి. మీరు 2 నూరియండి చాలు. రెండా? దీనికా? 100 ఇస్తా. ఇసుకాకుతున్నాడు. ನನ್ನ సైకిల్ 100 రూపాయల. అవునయ్యా, నీకు కావాలంటే లేకపోతే పో. నేను పోತೀನಿ, అట్లీస్ట్ 100 రూపాయలు కూడా సాకు. ఓయబ్బో, 100 100 ఈ డొక్కు చేయగలిగా చస్తే ఇవ్వను. 100 ఇస్తా. ನೈನಾ ತಮಾಷೆ ಮಾಡಬೇಡ ಕಣೋ. ದೊಡ್ಡ ಮನಸ್ಸು చేసి ಒಂದು 90 ರೂಪಾಯಿ ಕೂಡ ಸಾಕು. కుదరదయ్యా, 100 ఇస్తా. ఏడుకొండల వాడ 3 నామడ ನನ್ನ మగనే, ಒಂದು 80 ರೂಪಾಯಿ కూడా సాకు. ఉదయాన్నే ఇలాంటి బేరం దొరికింది ఏమిటో దేవుడు. ఇదిగో అబ్బాయ, ఇదిగో కావాలంటే 100 రూపాయలు ఇస్తా. ఇస్తే ఇయ్యి,
ಯಾವತ್ತಪ್ಪ ಅಬ್ಬಾ 80 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೇನೆ ಪೆದ್ ನನ್ ಮಗ. ಇದ್ಗೋ ಬೈ ಯಾಕಡೆ ಬೋತು ಸೈಕಲ್ ತಾನು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರಲ್ಲ ಅಂತ್ಯ. ಮೊದ್ಲು ಕನ್ನಡ ಕಲಿ, ಆಮೇಲೆ ಕೀ ಕೊಡ್ತೀನಿ. ನಿಜವೇ? ಯೋ లేవయ్యా పైకి. ఎందుకు మేడం? ఎందుకు గిందుకు అని అడగొద్దు. నువ్వు ఇచ్చే లంచం నాకు ఇష్టం లేదు. చచ్చా, ಅದು ಲಂಚము ಕಾದು ಮೇಡಮ್, ಈ ಬಡಪಾಯಿ ಪ್ರೀತಿಯಿಂದ ಇಚ್ಚೇದಿ. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು, ನನ್ನ ಮುಂದೆನೆ ನನಗೆ ತಿಳಿದೇ ಇರೋ ಭಾಷೆಯಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಚಚ್ಚಾ, ಪ್ರೀತಿಗೆ ಭಾಷೆನೇ ಇಲ್ಲ ಅಜ್ಜಿ. ಅದು ಅದು ಒಂಥರ ಲಂಚ ಲಂಚ ಅಲ್ಲ ಅಜ್ಜಿ. ಅಯ್ಯೋ ಮೇಡಮ್, ಇಲ್ಲಿ ನೋಡಿ, ನಿಮ್ಮ ಆಫೀಸ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದಕ್ಕೋಸ್ಕರ ಓಡಾಡ್ ಬಂದೆ. ಅದೆಲ್ಲ ಫಾರ್ಮಾಲಿಟಿಗೋಸ್ಕರ. ನೀವೇನ್ ಹೆದರ್ಬೇಡಿ, ನೀವ್ ಕೆಲ್ಸಕ್ಕೆ ಅಪ್ಲೈ ಮಾಡಿ, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಆ ಕೆಲ್ಸ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಇಲ್ಲಿ ಒಂದು ಡಜನ್ ಟೆನ್ಷನ್ ಅಲ್ಲಿದೆ. ನನ್ನ ವಿಷಯ ಡೈರೆಕ್ಟ್ ಹತ್ರ ಹೇಳಿದ್ರ ತಾನೆ? ಹೇಳಿದ್ದೀನಿ. ನಿಮ್ಮ ಹೆಸರು ರಂಗನಾಥ್ ಅಂತಾನೂ ಹೇಳಿದ್ದೀನಿ. ಅಯ್ಯೋ, ಬರೀ ರಂಗನಾಥ್ ಹೇಳಿದ್ರೆ ಸಾಲದು. ಈ ಡಜನಲ್ಲಿ ಬೇರೆ ಯಾರಾದ್ರು ರಂಗನಾಥ್ ಇದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದು ಕೆಲಸ ಮಾಡಿ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ. ಸರಿ. ಏನ್ರಿ? ಇಲ್ಲಿ ಕ್ವಾರ್ಟರ್ ವೈಟ್ ನಲ್ಲಿದ್ದಾರೆ, ಗುಂಗೂರ್ ಕೂದ್ಲು, ಕನ್ನಡಕ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ. ಹೇಳ್ತೀನಿ. ಇವನು ಯಾರು ನಂತರನೇ ಇದ್ದಾನಲ್ಲಪ್ಪ? ಸರ್, ನಿಮ್ಮ ಹೆಸರು? ರವಿಚಂದ್ರನ್. ಅಬ್ಬಾ, ನನ್ನ ಹೆಸರು ಅಲ್ವಲ್ಲ. ನನ್ನ ಹೆಸರು ರಂಗನಾಥ್ ಅಂತ. ಥ್ಯಾಂಕ್ ಯು. ಏನಂದೆ? ಇನ್ನೊಂದ್ಸಲ ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ಅಂತ ಫೋನ್ ಮಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಏನೋ ಸ್ನೇಹಿತ ಅಂತ ಸುಮ್ಮನಿದ್ದೀನಿ. ಇಡೇ ಫೋನ್ ಕೆಳಗಡೆ. ನಾನ್ಸೆನ್ಸ್. ಏನಮ್ಮ, ಏನ್ ಬೇಕಾಯ್ತು? ಏನಿಲ್ಲ ಸರ್. ಏನು ಇಲ್ಲ ಅಂದ್ಮೇಲೆ ಇಲ್ಲೇ ನೋಡ್ತಾ ಇದ್ಯಾ? ಹೋಗಿ ನಿನ್ ಕೆಲಸ ನೋಡು. ಸರಿ ಸರ್. ನಿಮ್ದೇನ್ ವಿಷಯ ಸ್ವಪ್ನವ್ರೆ? ಅಪ್ಪ, ಓದ್ ಕೆಲಸ ಆಯ್ತಾ ಮೇಡಮ್? ಇಲ್ಲಿ ಡೈರೆಕ್ಟರ್ಗೆಲ್ಲ ಹೇಳಿದ್ದೀನಿ. ಏನಂದ್ರು? ಓಕೆ ಅಂದ್ರು. ರಂಗನಾಥ್ ಅಂತ ಹೇಳಿದಿರಾ? ಹೇಳ್ದೆ. ವೈಟ್ ಶರ್ಟ್ ಹೇಳಿದ್ದೀನಿ. ಕನ್ನಡಕ, ಕುಂಕುಮ, ಗುಂಗೂರ್ ಕೂದ್ಲು ಎಲ್ಲ ಹೇಳಿದ್ದೀನಿ. ಹಲೋ ಮಿಸ್ಟರ್ ರಂಗನಾಥ್. ಬನ್ನಿ ಸ್ವಾಮೀಜಿ, ಬನ್ನಿ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್, ಪರವಾಗಿಲ್ಲ ಕೂತ್ಕೊಳ್ಳಿ. ಪ್ಲೀಸ್ ಇಡ. ಅಪ್ಪ, ಕಡಿ ಮುರಿದೋಯ್ತು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ರಾ? ಎದ್ದೊಳಿ. ಮೆಲ್ಗೆ. ತುಂಬಾ ಏಟ್ ಬಿತ್ತು ಅಂತ ಕಾಣುತ್ತೆ. ಆ ಚೇರ್ ಹೋದ್ರೇನಂತೆ, ಈ ಚೇರ್ ಹೇಳಿ ಕೂತ್ಕೊಳ್ಳಿ. ಪ್ಲೀಸ್ ಇಡ. ಥ್ಯಾಂಕ್ಸ್. ನೀವ್ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನಿಮ್ ಮುಂದೆ ನಾನು ಕೂತ್ಕೊಳ್ಳೋದೆ, ಪರವಾಗಿಲ್ಲ ಬಿಡಿ. ನೋಡಿ ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ ನಿಜ. ಆದ್ರೂ ಈ ಆಫೀಸಲ್ಲಿ ನಾ ಕ್ಲರ್ಕ್, ನೀವು ಸೀನಿಯರ್ ಮ್ಯಾನೇಜರ್. ಈ ಚೇರಿಗೆ ಬೆಲೆ ಕೊಟ್ಟಾದ್ರೂ ನೀವು ಕೂತ್ಕೊಳ್ಳೇಬೇಕು. ಪ್ಲೀಸ್ ಕಮ್ ಆನ್. ನಿಮ್ಗೇನಾದ್ರು ಸರಿಯಾದ್ದು ಕೊಡೋಣ ಅಂದ್ರೆ ಕೈಗೇನು ಸಿಗ್ತಾ ಇಲ್ವೇ? ಪರವಾಗಿಲ್ಲ ಬಿಡಿ, ಪ್ರೆಸೆಂಟ್ ಗಿಸೆಂಟ್ ಎಲ್ಲ ಬೇಡ. ಆದ್ರೊಂದ್ ಮಾತು ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ದು ದೊಡ್ಡ ಮಾತಲ್ಲ. ಅದನ್ನ ನೀವು ನಿಯತ್ತಾಗಿ ಉಳಿಸ್ಕೊಳ್ಳೋದೇ ಮುಖ್ಯ. ನನ್ನ ಹೆಸರು ಕೆಡದೆ ಹೋದ್ರೆ ಸಾಕು. ಹೇಳ್ರಿ ಮೇಲೆ ನೀವು ನನಗ್ ರೆಕಮೆಂಡ್ ಮಾಡಿದ್ರ ರೀಲ್ ಬಿಡೋದಕ್ಕೆ? ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸರ್, ಅದು ಇದು ಇಲ್ಲ, ಬೇಡ, ಉಸಿರು ಬಿಡ್ಬೇಡಿ. ನಿಮ್ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಗೆ ನಾಯಿ ತರ ತಿರುಗ್ದೆ. ನಿಮ್ಮ ಅಜ್ಜಿ ಅವರು ಕೂಡ ಭಗವದ್ಗೀತೆ ಕೊಡಿಸ್ದೆ. ಆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟು, ಕ್ರಿಕೆಟ್ ಬಾಲು ಕೊಡಿಸ್ದೆ. ಉಸಿರು ಬಿಡಬೇಡಿ. ನಮ್ಮಪ್ಪ ನನಗೋಸ್ಕರ ಬಿಟ್ಟೋದ ಒಕೆ ಆಸ್ತಿ, ಅದನ್ನು ಕೂಡ ಮಾರಿಸ್ಬಿಟ್ರಲ್ರಿ. రేపు ఎలాగైనా చేసి ఆ సైకిల్ షాప్కి వెళ్ళి నా అప్ప వదిలిపోయిన ఒకే ఒక సైకిల్ మళ్ళీ తీసుకురావాలి. ఏమంటావు? నోరు లేదా నీకు? తీసి మాట్లాడు. మాసం కొంచెం ఇచ్చేస్తాను సార్. మళ్ళీ మోసం చేస్తావా? నాకు ఇప్పుడే కావాలి. ఎలా? సరే, ఒక పని చెయ్యి. ఏంటి? ಏನಣ್ಣ, ಎಂತಿ ಬೇಕು ಅಂದ್ರಂತೆ?
ಎಷ್ಟ್ ಜನ ಹೆಣ್ತಿರ್ಬೇಕು, ಎಷ್ಟು ದಿವ್ಸಕ್ ಬೇಕು, ಎಷ್ಟು ವಯಸ್ಸಿನವ್ರು ಬೇಕು? ಯಮುನಾ, ಜಮುನಾ, ಅಂಜನಾ, ಕಾಂಚನ, ಸುಲೋಚನಾ, ಸುಲಕ್ಷಣ, ಸಾಧನ, ಮೈನಾ. ನೀನ್ ನೈನಾ? ಏನಣ್ಣ? ಥೂ ನಿನ್ನ, ನನ್ನ ಹತ್ರನೇ ಬಂದು ಹುಡುಗಿರ ಹೆಸರು ಹೇಳ್ತೀಯ? ನಾನು ಶ್ರೀರಾಮಚಂದ್ರ ಇದ್ದಾಗೆ. ಓಹೋ, ನಿನ್ನಂತವ್ರನ್ನ ಎಷ್ಟು ಜನ ನೋಡ್ಲಿಲ್ಲ ಈ ಮಹಾರಾಣಿ. ಶ್ರೀರಾಮಚಂದ್ರನೂ ದೇವ್ರೆ, ಶ್ರೀಕೃಷ್ಣನೂ ದೇವ್ರೆ. ನಿನ್ನನ್ನ ಶ್ರೀಕೃಷ್ಣನಾಗಿ ಮಾಡೇ ಇಲ್ಲಿಂದ ಹೊರಗಡೆ ಕಳಿಸೋದು. ನಾನು ನನ್ನ ಹೆಂಡತಿಗೆ ಮಾತ್ರ, ನನ್ನ ಶಿಲಾನ ಯಾರ ಕೆಲ ಹಾಳು ಮಾಡಕ್ ಸಾಧ್ಯ ಇಲ್ಲ. ನೋಡೇ ಬಿಡೋಣ. ನೋಡೇ ಬಿಡೋಣ. ಇವಳು ನನ್ನ ಜೊತೆ ಇರೋವರೆಗೂ ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಚಾಲೆಂಜ್. ಹೋಗಿ ಜಾನು, ನನ್ನ ಅಗ್ನಿ ಪರೀಕ್ಷೆ ಶುರು. ನೀನೇ ನನ್ನ ಶಿಲಾನ್ ಕಾಪಾಡಬೇಕು. ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ಸಡನ್ ಆಗಿ ನಮ್ಮನ್ನು ಬೀಳಿಸ್ತೀಯಲ್ಲ. ಸಡನ್ ಬೆಕ್ಕಡ್ಡ ಬಂದ್ರೆ ಸಡನ್ ಬ್ರೇಕ್ ಹಾಕದೆ ಇನ್ನೇನ್ ಮಾಡ್ಬೇಕು? ಸರಿ ಆಯ್ತಲ್ಲ, ಈಗ ಹೊರಡು. ನೋಡು, ಬೆಕ್ಕು ಬಲಗಡೆಯಿಂದ ಎಡಗಡೆಗೆ ಹೋಗಿದೆ. 2 ನಿಮಿಷ ನಿಲ್ಸ್ಬಿಟ್ಟು ಹೋಗೋಣ. ಯಾರಾದ್ರೂ ಹೋಗೋರಿದ್ರೆ ಹೋಗೋದಕ್ಕೆ ಹೇಳು. ರೇ ಸೌಮ್ಯ, ಬಸ್ ಯಾಕೆ ನಿಲ್ಸಿದ್ರೆ? ನೋಡಿ ಸ್ವಾಮಿ, ಇದು ಬೆಕ್ಕಿಗೋಸ್ಕರ ಸ್ಟಾಪ್ ಫಾರ್ 1 ಮಿನಿಟ್. ಈ 1 ಮಿನಿಟ್ ಅಲ್ಲಿ ಯಾರ್ಯಾರು ಇದಕ್ಕೆ ಹೋಗ್ಬೇಕೋ ಹೋಗ್ಬಿಟ್ಟು ಬನ್ನಿ. ಯಾಕೆ ಕುಡಿತ್ಯಾ? ಇನ್ನೊಂದ್ಸತಿ ಆ ಕಾಲ್ ಅಲ್ಲಾಡ್ಸ್ರ ಕಾಲ್ ಮುರಿದ್ಬಿಡ್ತೀನಿ ನೋಡು. ಕಾಲ್ ಮುರಿತೀನಿ ಅಂತ ಬಾಯ್ ಹೇಳ್ಬೇಕು, ಅದಕ್ಕೆ ಕುಡಿತ್ಯಾ? ನಿನ್ ಕೈ ಉದ್ದ. ಜಾಸ್ತಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಕೈ ತೆಗ್ಯೋ, ಕೈ ತೆಗ್ಯೋ, ಕೊಂದ್ಬಿಡ್ತೀನಿ ನೋಡು. ಹೊಡಿಯಲ್ಲ ಅಂತ ಹೇಳು, ಕೈ ತೆಗಿತೀನಿ. ನೀನ ಏನ್ ಮಾಡ್ತೀನಿ ನೋಡು. ಏನಮ್ಮ ನೀನು? ಕಾಲ್ ಅಲ್ಲಾಡ್ಸಕ್ಕೂ ಬಿಡಲ್ಲ, ಬಾಯಲ್ಲಿ ಬೆಲ್ಲಿಟ್ಕೊಳ್ಳೋಕ್ಕೂ ಬಿಡಲ್ಲ. ನನ್ನ ಮಗ ನನ್ನ ತರಾನೇ. ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀನೋ. ಜಾನು, ಮಗುನ ಯಾಕೆ ಸುಮ್ಮನೆ ಹೇಳೋ ಮೇಲೆ ನಡಿಯೋ. ನಡಿಯೋ. ಜಾನು, ಯೋ ಡ್ರೈವರ್, ಗಾಡಿ ನಿಲ್ಸಯ್ಯ. ಏನಾಯ್ತಮ್ಮ, ಯಾಕೆ ದಿಢೀರ್ ಅಂತ ಇಳಿತಿದ್ದೀರಾ? ಬಸ್ ಸ್ಟಾಪ್ ಹತ್ರದಲ್ಲೇ ಇದೆ. ಅವ್ರನ್ನ ಕೇಳಿ. ಯೋ, ನೋಡಕ್ ವೈಟ್ ಅಂಡ್ ವೈಟ್ ಹಾಕೊಂಡು ಡೀಸೆಂಟ್ ಆಗಿ ಕಾಣ್ತೀಯಾ? ಯಾಕಯ್ಯ ಈಗ ಇಂಡೀಸೆಂಟ್ ಆಗಿ ಆಡ್ತೀಯಾ? ಒಂಟಿ ಹೆಣ್ಣು ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಸರ್, ಅವಳ ನೆಂಟಿ ಸರ್. ಆಹಾ, ಥೇಟ್ ಜೆರಾಕ್ಸ್ ಕಾಪಿ. ಯಾರಿವನು? ನನ್ನ ನಾಯಿ ತರ ಕರೀತಾನಲ್ಲ. ಬಾರೋ ಇಲ್ಲಿ. ನನ್ನ ಮಗನೇ, ನನ್ನೇ ಕರೀತಾನಲ್ಲ ಅವನು. ಎಷ್ಟೇ ಆದ್ರೂ ನನ್ನ ಮಗ ತಾನೆ ಅವನು. ನಿಮ್ಮಮ್ಮ ಎಲ್ಲಿ? ತಪ್ಪಾಯ್ತು. ನಿನ್ನ ಹೆಸರೇನು? ರಾಜ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಅಮ್ಮನ ಹೆಸರು? ಯಾಕೆ, ಹೆಂಗೈತೆ ಮೈಗೆ? ಚೆನ್ನಾಗಿದೆ. ಇವನೇನು ಒಳ್ಳೆ ರೌಡಿ ತರ ಆಡ್ತಾನಲ್ಲ. ನಿಮ್ಮ ಅಪ್ಪನ ಹೆಸರು ಹೇಳಪ್ಪ. ನಿಮ್ಮ ಅಪ್ಪನ ಹೆಸರು ಹೇಳೋ. ಸರಿ, ನನ್ ಕಿವಿಲಿ ಹೇಳು. ಮುಟ್ಟಾಳ. ಮುಟ್ಟಳು ನಿನ್ನ ಮುಟ್ಟಳು ನಿನ್ನ. ಹಾಕು ಇನ್ನೊಂದು ಹೇಳು. ಲೋ ರಾಜು, ಯಾಕೋ, ಏನಾಯ್ತು? ಯಾಕೋ ಅಳ್ತಾ ಇದ್ಯಾ? ಯಾವನವನು? ಅದೇ ಎದುರುಗಡೆ ಮನೇಲಿ ನನ್ ತರನೇ ಕನ್ನಡಕ ಹಾಕೊಂಡಿದ್ದಾನಲ್ಲ ಅವನು. ಅವನ್ ಯಾಕೋ ನಿನ್ ಹೊಡ್ದ? ನಿಮ್ಮಪ್ಪನ ಹೆಸರೇನು ಅಂತ ಕೇಳ್ದ, ಮುಟ್ಟಾಳ ಅಂದೆ, ಅದಕ್ಕೆ ಹೊಡೆದ್ಬಿಟ್ಟ. ನೋಡು, ಇನ್ಮೇಲೇನಾದ್ರೂ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಮುಟ್ಟಾಳ ಅನ್ಬೇಡ, ಶತ್ ಮುಟ್ಟಾಳ ಅನ್ನೋ. ರಾಜು, ಏನು ನಮ್ಮಪ್ಪ ಕರೀತಾ ಇದಾರೆ? ನಮ್ಮಪ್ಪನ? ಅವನ ಹತ್ರ ಯಾಕೆ ನೀ ನಮ್ಮಪ್ಪ ಅಂತ ಹೇಳ್ದೆ? ನೀ ನಮ್ಮಪ್ಪನಾ? ಹೌದು. ಯಾರು ಹೇಳಿದ್ದು? ಯಾರು ಯಾಕೋ ಹೇಳ್ಬೇಕು?
ನಾನ್ ನಿನ್ ತಾಯಿ ಗಂಡ ಅಂದ್ಮೇಲೆ ನಾನ್ ನಿಮ್ಮ ಅಪ್ಪ ತಾನೆ. ಅದೆಲ್ಲ ಸುಳ್ಳು. ಅಯ್ಯೋ, ಮತ್ತಿದು ಯಾರಿದು ಅಮ್ಮ, ಪಕ್ಕದಲ್ಲಿ? ನೀನು ನಾನೇನ್ ಮಾಡ್ತಾ ಇದ್ದೀನಿ? ಫೋಟೋ ತೋರಿಸ್ತಾ ಇದ್ಯಾ? ಫೋಟೋದಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಮ್ಮಮ್ಮನ ಅಪ್ಕೊಂಡಿದ್ಯಾ? ಅಂದ್ಮೇಲೆ ನಾನ್ ತಾನೇ ನಿಮ್ಮಪ್ಪ. ನಾನು ನಮ್ಮಮ್ಮನ ಅಪ್ಕೊಂತೀನಿ. ಲೋ, ನೀನ್ ಒಪ್ಕೊಳ್ಳೋದಕ್ಕೂ ನಾನು ಒಪ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವೇನೋ? ಏನೂ ಇಲ್ಲ, ನಾನು ನಮ್ಮಮ್ಮನ್ನ ಹೀಗೆ ಅಪ್ಕೊಳ್ಳೋದು. ನಾ ಬರ್ತೀನಿ, ಟೈಮ್ ಆಯ್ತು. ಇರೋ, ನಿನ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ. ಬಾ. ನನ್ನ ಅಪ್ಪ ಎಲ್ಲಿದ್ದಾರೆ? ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ್ ಬಿಟ್ಟು ಬಂದಿದ್ಯಾ? ಕೊಡ್ತೀನಿ ನೋಡು. ಯಾರೋ ನಿಂಗಿದೆಲ್ಲ ಹೇಳಿದ್ದು? ಇನ್ಮೇಲೆ ಅಪ್ಪ ಗಿಪ್ಪ ಅಂದ್ರೆ ಹಲ್ಲೋದಿಸ್ಬಿಡ್ತೀನಿ. ನಿನ್ಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಏನ್ ಹಾಗೆ ನೋಡ್ತೀಯಾ? ಮೊದಲು ಪಾಠ ಬರೆಯೋ. ಡ್ಯಾಡಿ ಟು ಈ ಪಾಠ ಬೇಡ, ಬೇರೆ ಬರಿ. ಸೀತಾ ಇಸ್ ಎ ವಿಲೇಜ್ ಗರ್ಲ್. ಬರಿ ಬರೆಯೋ. ಬೆಳಗ್ಗೆ ನನ್ನ ಅಪ್ಪನ್ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೇಲಿ ನಂತರ ಕನ್ನಡಕ ಹಾಕೊಂಡಿದಾರಲ್ಲ, ಅವರೇ ನನ್ನ ಅಪ್ಪ. ಆಹಾ, ಇದನ್ನ ಅವರೇ ಬಂದ್ ಸ್ಕೂಲ್ ಹತ್ರ ಹೇಳಿದ್ರಾ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವ್ರು ನಿಮ್ಮಪ್ಪ ರಂಗನಾಥ್ ಅಲ್ಲ, ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ, ಅವರು ಮಕ್ಕಳ ಕಳ್ಳ. ಅಯ್ಯಯ್ಯೋ, ಹೌದಮ್ಮ? ಹೌದು ಕಣೋ. ಆ ಮನುಷ್ಯ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲೆ ಅವನ ಜೊತೆ ಮಾತಾಡೋದೇ ಇಲ್ಲ. ಅವನಾಗವನೇ ಬಂದು ಮಾತಾಡ್ಸಿದ್ರೆ ಹೋಗೋ ಅಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು. ಅವನು ಗಿವ್ನು ಅನ್ನಕ್ಕೆ ಅವ್ರೇ ನಿಮ್ಮನೆ ಕೆಲ್ಸದವ್ರ? ಅವನಂತವನು ಮರ್ಯಾದೆ ಇಲ್ಲ. ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳ ಕಳ್ಳ. ನೋಡು, ಇನ್ನೊಂದ್ಸತಿ ಅವ್ರನ್ನ ಅವನು ಗಿವ್ನು ಅಂದ್ರೆ ನೀನ್ ಹಲ್ಲೋದ್ರಿಸ್ಬಿಡ್ತೀನಿ. ಅವನ್ ತಾನೇ ಮಕ್ಕಳು ಹಿಡ್ಕೊಂಡು ಹೋಗೋನು. ರಾಸ್ಕಲ್, ಮತ್ತೆ ಅದನ್ನೇ ಹೇಳ್ತೀಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೋ ಕೊಬ್ಬು ನಿಂಗೆ. ಹೇಳ್ತೀಯಾ? ಇನ್ನೊಂದ್ಸತಿ ಹೇಳ್ತೇನೋ. ಹಾಗೆ ಹೇಳ್ತೀನಿ. ನೀನ್ ತಾನೇ ಹೇಳಿದ ಅವನ ಅಪ್ಪ ಅಲ್ಲ ಅಂತ. ಮತ್ತೆ ಅವನು ಅಂದ್ರೆ ನಿನಗೆ ಕೋಪ ಬರುತ್ತೆ. ಯಾಕೋ ಮನೆಗೆ ಹೋದೆ? ಬೊಗಳೋ. ನಾನ್ ಯಾಕ ಮನೆಗೆ ಹೋಗ್ಲಿ? ನಾನ್ ಪಾಡಿಗೆ ನಾನು ಓದ್ತಾ ಇದ್ದೆ. ಆ ಚೆನ್ನಪ್ಪ ಬಂದು ನನ್ನೊಬ್ಬನಿಗೆ ಭಯ ಆಗತ್ತೆ ಎಂದ, ಅದಕ್ಕೆ ನಾ ಹೋದೆ. ಸುಳ್ಳು ಹೇಳ್ತಾ ಇದೆಯೇನೋ? ನೋಡಮ್ಮ, ನನ್ನ ಪಾಡಿ ನನ್ನ ಪುಸ್ತಕ ಓದ್ತಾ ಇದ್ದೆ. ಬರಬರ ಅಂತ ಬಂದ. ಏನಯ್ಯ ಅಂದೆ. ಸಾಹೇಬ್ರನ್ನ ನೋಡ್ಬೇಕು ಅಂದ. ಅವರಿಲ್ಲಪ್ಪ ಅಂದೆ. ಅವ್ರು ಬರೋರ್ಗು ನಾವು ಒಳಗಡೆ ಇರ್ತೀನಿ ಅಂತ ಒಳಗೆ ಹೋದ. ಈಗ ಹೊರಗೆ ಬಂದ. ಏನೋ ಏನ್ ದೊಡ್ಡ ಪೈಲ್ವಾನು, ನನಗೆ ಹೆದರಿಕೆ ಆಗತ್ತೆ ಅಂತ ನಿನ್ನ ಕರೆದ್ನಾ? ನೋಡಿಮ್ಮ, ನಿನಗ್ ಮಾಡ್ತೇನೆ ನಡಿ. ಈಗ ಸುಳ್ಳು ಬೇರೆ ಹೇಳಕ್ ಶುರು ಮಾಡಿ. ಇಷ್ಟು ಉದ್ದ ಇದ್ದಾನೆ ಇವನೇ ಹೀಗೆ. ಇನ್ ಇವ್ರಪ್ಪ ಅಬ್ಬಬ್ಬಾ. ನಿನಗ್ 1000 ಸತಿ ಹೇಳಿದೀನಿ, ಆ ಮನೆಗೆ ಹೋಗ್ಬೇಡ ಅಂತ. ಇದು ಬೇರೆ ನಿಮ್ಮ ಅಪ್ಪನ ತರ. ಬರ್ತಾ ನಿಂಗೆ ಕೋಪ ಜಾಸ್ತಿ ಆಗ್ತಾ ಇದೆ. ಇವತ್ತು ನಿಂಗೆ ಸರಿಯಾಗಿ ಕೋಪ ಬಿಡಿಸ್ತೀನಿ ನೋಡು. ಅಪ್ಪ ಹೊಡೆದ್ರು ಅಪ್ಪ ಅಂತೇನೋ? ನಿನ್ಗೊಂದು ಪರೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಡ್ತೀನಿ ನೋಡು ನಿಂಗೆ. ಅಯ್ಯಯ್ಯೋ, ಎಲ್ಲೋದ ಇವನು ನನ್ನ ಕೈಗೆ ಸಿಕ್ಲಿ ಇವತ್ತು. ನಾನು ಆ ಮನೆಗೆ ಬರಲ್ಲ ಅಂದ್ಕೋತಿದ್ದು, ಅಲ್ಲೇ ಹೋಗಿ ಸೇರ್ಕೋತೇನೋ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಾರ ಒಳಗೆ. ಆಗಲ್ಲ, ನಾನ್ ದಿನ ಈ ಮನೆಗೆ ಬರ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೋ ಹೋಗ್. ಯು ಡ್ಯಾಮ್ ಇಟ್. ಥ್ಯಾಂಕ್ ಯು. ಯು ಸ್ಟುಪಿಡ್. ಥ್ಯಾಂಕ್ ಯು ವೆರಿ ಮಚ್. ಯು ಸ್ಕೌಂಡ್ರಲ್. ಥ್ಯಾಂಕ್ಸ್ ಅ ಲಾಟ್.